everyone fine. ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ದಾಳಿ ಆಗಿದೆ. ಈ ದಾಳಿಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ಒಂದು ಕಡೆ ಎಕ್ಸ್ ಖಾತೆಯಲ್ಲಿ ಒಂದು ಕಡೆ ಟ್ವೀಟನ್ನು ಮಾಡ್ಕೊಳ್ತಾರೆ. ಧೈರ್ಯ ತುಂಬುವಂಥ ಮಾತನ್ನು ಹೇಳ್ತಾರೆ ಅವರು. ಈಗ ಈ ಅಮೆರಿಕದ ಚುನಾವಣೆಗೆ ಟ್ರಂಪ್ ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಇದು ಪ್ರಚಾರದ ರ್ಯಾಲಿ ಇದ್ದಂಥ ವೇಳೆಯಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಯಾರು ಅವ್ರ ಮೇಲೆ ಗುಂಡಿನ ದಾಳಿ ಮಾಡಿದ್ನೋ ಅವನು ಕೂಡ ಕೊಲ್ಲಲಾಗಿದೆ. ಇರಲಿ, ಆದರೆ ಅಲ್ಲಿ ಗುಂಡೇ ಬಿದ್ದಿಲ್ಲ, ಎಲ್ಲೋ ಒಂದು ಗಾಜು ಸಿಡಿದು ಆ ಥರ ಆಗಿರೋದು ಅಂತ ಕೂಡ ಇದೆ. ಇರಲಿ, ಒಟ್ಟಲ್ಲಿ ಒಂದು ದಾಳಿ ಆಗಿರೋದು ನಿಜ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ಒಂದು ಸಾಂತ್ವನದ ಮಾತನ್ನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ಟ್ವಿಟರಲ್ಲಿ ಏನಾಗ್ತಾ ಇದೆ, ಜನ ತಿರುಗಿ ಬಿದ್ದಿದ್ದಾರೆ. ಅಲ್ಲ ಸ್ವಾಮಿ, ಮಣಿಪುರದಲ್ಲಿ ಈ ಥರ 100 ಜನರನ್ನು ಕೊಂದು ಹಾಕ್ಬಿಟ್ರು, ಗನ್ನಲ್ಲಿ ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಮಹಿಳೆಯರನ್ನು ಬೆತ್ತಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಕಣ್ ಕಡೆ ಮಕ್ಕಳನ್ನು ಕೂಡ ಸಾಯಿಸಿದ್ದಾರೆ. ಮೊದಲು ನಮ್ಮ ದೇಶದಲ್ಲೇ ಇಷ್ಟು ಹಿಂಸಾಚಾರ ಇರಬೇಕಾದ್ರೆ ನೀವು ಮಣಿಪುರಕ್ಕೆ ಹೋಗಲೇ ಇಲ್ಲ. ನೀವು ಮಣಿಪುರಕ್ಕೆ ಯಾವತ್ತೂ ಹೋಗಲೇ ಇಲ್ಲ, ಹೆಜ್ಜೆ ಕೂಡ ಇಟ್ಟಿಲ್ಲ. ನೀವು ಟ್ರಂಪ್ಗೆ ಧೈರ್ಯ ಹೇಳ್ತಾ ಇದ್ದೀರಲ್ಲ, ಇದೇ ಧ್ವನಿಯಲ್ಲಿ ಮಣಿಪುರಕ್ಕೆ ನೀವು ಯಾಕೆ ಧೈರ್ಯ ಹೇಳಬಾರ್ದು? ಮಣಿಪುರಕ್ಕೆ ನೀವು ಧೈರ್ಯ ಹೇಳಬೇಕಲ್ವಾ ಸ್ವಾಮಿ? ಯಾಕೆ ನೀವು ಹೇಳಿಲ್ಲ ಅಂತ ಒಂದು ಕಡೆ ಕ್ವಶನ್ ಮಾಡ್ತಾ ಇದ್ದಾರೆ. ಮಣಿಪುರಿಗಳ ಸಾವಿಗೆ ಮರುಗದ ನಿಮ್ಮ ಮನ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪೆಟ್ಟು ಬಿತ್ತು, ಆಮೇಲೆ ದಾಳಿ ಆಯಿತು ಅಂದ ತಕ್ಷಣ ಮರುಗಿಬಿಡ್ತಾ ನಿಮ್ಮದು. ಮೊದಲು ನಮ್ಮ ದೇಶದ ಹಿಂಸಾಚಾರ ತಡೆಗಟ್ಟಿ ಸ್ವಾಮಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಅಂತ ಕೂಡ ಟ್ವಿಟರ್ನಲ್ಲಿ ಅನೇಕರು, ಅಂದರೆ ಎಕ್ಸ್ ಖಾತೆಯಲ್ಲಿ ಅನೇಕರು ಪ್ರಶ್ನೆಗಳ ಸುರಿಮಳೆಯನ್ನು ಮೋದಿ ಅವರಿಗೆ ಸುರಿಸಿದ್ದಾರೆ.